ಹಾಯ್, ನಾನು ನಿಮ್ಮ ರಕ್ಷಿತ್ ಶೆಟ್ಟಿ. ನಾನು ನಟಿಸಿರುವಂತಹ ಸಿನಿಮಾ ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು. ಸಿನಿಮಾದ ಮ್ಯೂಸಿಕ್ ನನಗೆ ಇಷ್ಟ ಆದಷ್ಟು ಮೋಸ್ಟ್ಲಿ ಬೇರೆ ಯಾವ ಸಿನಿಮಾದ ಮ್ಯೂಸಿಕ್ ಅಂತ ಇನ್ಫ್ಯಾಕ್ಟ್ ನಾನು ಆ್ಯಕ್ಟ್ ಮಾಡಿರೋದು ಸಿನಿಮಾಗಳು ಕಂಪೇರ್ ಮಾಡಿದ್ರು ಅಷ್ಟು ಇಷ್ಟ ನನಗೆ ಬೇರೆ ಯಾವ ಸಿನಿಮಾದ ಮ್ಯೂಸಿಕ್ ಆಗಿಲ್ಲ. ನನ್ನ ಹೆಸರು ಚಾಮರಾಜ್ ಅಂತ. ನಾನು ಗೋಧಿ ಬಣ್ಣ ಸಾಧಾರಣ ಮೈಕಟ್ಟು ಮೂವಿಗೆ ಸಂಗೀತ ಸಂಯೋಜಿಸಿದ್ದೀನಿ. ಈ ಪರ್ಟಿಕ್ಯುಲರ್ ಹಾಡು ಇದು ವೆಸ್ಟರ್ನ್ ಜಾಝ್ ಹಾಗೂ ಇಂಡಿಯನ್ ಗಜಲ್ ಇನ್ಫ್ಲುಯೆನ್ಸ್ ಇರುವಂಥ ಹಾಡು. ಸೊ ಅದರ ತಕ್ಕಂತೆ ಇನ್ಸ್ಟ್ರುಮೆಂಟೇಷನ್ ಎಲ್ಲ ಮಾಡಿದ್ದೀವಿ, ಅದರ ತಕ್ಕಂತೆ ಬರೆದಿದ್ವಿ. ತುಂಬ ಚೆನ್ನಾಗಿ ರಕ್ಷಿತ್ ಶೆಟ್ಟಿ ಲಿರಿಕ್ಸ್ ಬರ್ತಿದ್ದಾರೆ ಈ ಹಾಡಿಗೆ. ವೆಂಕಬ್ರಾವ್ ಅವ್ರ ಮೇಲೆ ಪಿಕ್ಚರೈಸ್ ಆಗಿರುವಂತಹ ಒಂದು ಸಾಂಗು. ಸೊ ನಾನು ಅವಾಗ ಸಿನ್ಸ್ ಹಿ ಹ್ಯಾಸ್ ಅವ್ರಿಗೆ ಅಲ್ಝೈಮರ್ಸ್ ಇರೋದ್ರಿಂದ ಒಂದು ಮೂರನೇ ಪರ್ಸ್ಪೆಕ್ಟಿವ್ ಇಂದ ಆ ಸಾಂಗ್ ಬರೆದ್ರೆ ಹೆಂಗಿರುತ್ತೆ ಅಂದರೆ, ಥರ್ಡ್ ಪರ್ಸ್ಪೆಕ್ಟಿವ್ ಅಲ್ಲಿ ಅವನ ಹತ್ರ ಯಾರೋ ನಾನು ನಿನ್ನ ಫೇವರ್ ಮಾಡ್ತೀನಿ ಅನ್ನೋ ಒಂದು ಶೈಲಿಯಲ್ಲಿ ಯಾರಾದರೂ ಪ್ರಶ್ನೆಗಳು ಕೇಳ್ತಾ ನಾನು ಅದು ಮಾಡಲ್ಲ ನಿಮಗೋಸ್ಕರ, ನಾನು ಇದು ಮಾಡಲ್ಲ ಅಂತ ಈ ಶೈಲಿಯಲ್ಲಿ ಬರೆದ್ರೆ ಹೆಂಗಿರುತ್ತೆ ಅಂತ ಹೇಳಿ ಒಂದು 2 ಲೈನ್ ಬರೆದು ಕಳಿಸಿದೆ ಹೇಮಂತ್ಗೆ. ನೀ ಮರೆತಿರುವ ಕಥೆಯೊಂದನು ನೆನಪಿನ ಬುತ್ತಿಯಲ್ಲಿ ಹುಡುಕಿ ಬಿಡಿಸಿ ನಾ ಹೇಳಲೇ. ಅದಕ್ಕೆ ತಕ್ಕಂತೆ ಸಿದ್ಧಾಂತ್ ಅಂತ ತುಂಬ ಚೆನ್ನಾಗಿ ಹಾಡು ಹೇಳಿದ್ದಾರೆ. I didn't know anything about playback singing. This is the first time I'm singing for a film, and I was very excited when the director of the film, Hemant, called me. He had watched me sing somewhere else. ಆವಗಟ್ಟಿನ ಜಾಲವ ನಾವಿಡಿಸಲೇ. ರಮನ್ ಅಯ್ಯರ್ ಅಂತ ತುಂಬ ಚೆನ್ನಾಗಿ ವಿಂಡ್ ಅರೇಂಜ್ಮೆಂಟ್ ಮಾಡಿದ್ದಾರೆ. ತಾನಾನ ಬಿ ಫ್ಲಾಟ್ ಮೇಜರ್ ಸಿ ಮೇಜರ್ 7. Okay. C major 7. Okay. That is 4 bars total. ಉಸ್ತಾದ್ ಹಫೀಜ್ ಖಾನ್ ಸಾಬ್ ಅವರು ಇದಕ್ಕೆ ಸಿತಾರ್ ನುಡಿಸಿದ್ದಾರೆ, ತುಂಬ ಚೆನ್ನಾಗಿ ನುಡಿಸಿದ್ದಾರೆ. ಐ ಹೋಪ್ ನಿಮ್ಗೆಲ್ರಿಗೂ ಈ ಸಾಂಗ್ ಇಷ್ಟ ಆಗುತ್ತೆ. ಈ ಸಾಂಗ್ ಇಷ್ಟ ಆದರೆ ನಮ್ಮ ಸಿನಿಮಾದ ಆಲ್ಬಮಲ್ಲಿರುವಂಥ 10 ಸಾಂಗ್ ಏನಿದೆ, ಪ್ರತಿಯೊಂದು ಸಾಂಗ್ ಬೇರೆ ಬೇರೆ ಜಾನರಲ್ಲಿದೆ. ಆ್ಯಂಡ್ ಐ ಥಿಂಕ್ ಇಟ್ಸ್ ಅ ವೆರಿ ಹೊಸ ಟೇಸ್ಟ್ ಇರುವಂತಹ ಮ್ಯೂಸಿಕ್. ಹಾಡುಗಳನ್ನು ಕೇಳಿ. ಸೊ ಹಾಡನ್ನು ಕೇಳಿ ನಿಮ್ಮ ಅನಿಸಿಕೆಗಳನ್ನು ನಮ್ಗೆ ತಿಳಿಸಿ. ಥ್ಯಾಂಕ್ ಯು.